ಒಂದು ದೇಶ ಒಂದೇ ಚುನಾವಣೆ ಎಂಬ ಮಾತುಗಳು ಬಹುದಿನದಿಂದ ಬಹು ವರ್ಷಗಳಿಂದ ಬರ್ತಾ ಇತ್ತು. ಆದರೆ ಅದಕ್ಕೆ ಪೂರಕವಾಗಿ ಕೇಂದ್ರ ಸರ್ಕಾರ ತನ್ನ ಕಳೆದ ಸರ್ಕಾರದ ಅವಧಿಯಲ್ಲೇ ಮಾಜಿ ಅಧ್ಯಕ್ಷರು ಅಂದರೆ ರಾಷ್ಟ್ರಪತಿಗಳಾಗಿರುವಂತಹ ರಾಮನಾಥ್ ಕೋವಿಂದ್ ಅವರ ನೇತೃತ್ವದಲ್ಲಿ ಒಂದು ಸಮಿತಿಯನ್ನು ರಚನೆ ಮಾಡಿತ್ತು. ಅದು ವರದಿಯನ್ನೂ ಕೊಟ್ಟಿತ್ತು. ಈ ಸಂಬಂಧದ ವರದಿಯನ್ನು ಇವತ್ತು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ನೇತೃತ್ವದ ಸಂಪುಟ ಸಭೆ ಅನುಮೋದಿಸಿದೆ. ಅಂದರೆ ಜಾರಿಗೆ ಬರುತ್ತೆ ಅಂತಲ್ಲ. ಯಾಕೆ ಮುಂದೆ ನೋಡೋಣ. ಮುಂಬರುವ ಚಳಿಗಾಲದ ಅಧಿವೇಶನದಲ್ಲಿ ಈ ಒಂದು ದೇಶ ಒಂದು ಚುನಾವಣೆಗೆ ಸಂಬಂಧಿಸಿರುವ ಮಸೂದೆಯನ್ನು ಮಂಡಿಸಲು ಕೇಂದ್ರ ಸರ್ಕಾರ ಈಗ ಚಿಂತನೆ ನಡೆಸಿದೆ. ಈ ಪದ್ಧತಿಯನ್ನು ಪ್ರಸಕ್ತ ಸರ್ಕಾರದ ಅವಧಿಯಲ್ಲೇ ಜಾರಿ ಮಾಡುವ ಸುಳಿವನ್ನು ಕೇಂದ್ರ ಗೃಹ ಮಂತ್ರಿಗಳು ನಿನ್ನೆಯಷ್ಟೇ ಕೊಟ್ಟಿದ್ದರು. ಆ ಬೆನ್ನಲ್ಲೇ ಈ ಬೆಳವಣಿಗೆ. ಇದು ಪ್ರಜಾಪ್ರಭುತ್ವವನ್ನು ಮತ್ತಷ್ಟು ಬಲಪಡಿಸುವ ಹೆಜ್ಜೆ ಅಂತ ಪ್ರಧಾನಿ ಮೋದಿ ಬಣ್ಣಿಸಿದರೆ ಬಿಜೆಪಿ ಮತ್ತು NDA ನಾಯಕರೆಲ್ಲ ಸ್ವಾಗತಿಸಿದ್ದಾರೆ. ಆದರೆ ನಿರೀಕ್ಷೆಯಂತೆಯೇ ಮತ್ತು ಇವತ್ತಿರುವ ರಾಜಕೀಯ ದ್ವೇಷ ವಾತಾವರಣದಲ್ಲಿ, ಅಂದರೆ ಮೋದಿ ಏನು ಮಾಡಿದ್ರು ವಿರೋಧಿಸಬೇಕು ಎಂಬ ವಾತಾವರಣದಲ್ಲೋ ಕಾಂಗ್ರೆಸ್ ಸೇರಿ ಇಂಡಿಯಾ ಒಕ್ಕೂಟ ಮಾತ್ರ ವಿರೋಧ ವ್ಯಕ್ತ ಮಾಡಿದೆ. ಯಾಕೆ ಕಾಂಗ್ರೆಸ್ ಇದನ್ನು ನೈತಿಕವಾಗಿ ವಿರೋಧ ಮಾಡಲಿಕ್ಕೆ ಬರಲ್ಲ ಅನ್ನೋದನ್ನ ಆಮೇಲೆ ಹೇಳ್ತೀನಿ. ಇದು ಬರುತ್ತೋ ಬಿಡುತ್ತೋ ಈ ವ್ಯವಸ್ಥೆ ನಂಗೆ ಗೊತ್ತಿಲ್ಲ, ಅದು ಬೇರೆ ವಿಚಾರ. ಯಾಕೆ ಅಂತ ಹೇಳ್ತೀನಿ ಆಮೇಲೆ. ಇದನ್ನು ಒಪ್ಪಲ್ಲ, ಆಚರಣೆ ಕಷ್ಟ ಅಂತ ಅಧ್ಯಕ್ಷರು ಮಲ್ಲಿಕಾರ್ಜುನ ಖರ್ಗೆ ಅವರು ಹೇಳ್ತಾರೆ. ಆಚರಣೆ ಕಷ್ಟ ಅಂತ ಬಹುತೇಕ ನಿರ್ಮಾಣಗಳನ್ನು ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ರೇನೆ ಅದು ಮುಂದಕ್ಕೆ ಹೋಗೋದು. ಇಲ್ಲಿದ್ರೆ ಆಗದೇ ಇಲ್ಲ ಯಾವುದೂ ಕೆಲಸ. ಹೀಗೆ ಮಾಡಿದ್ರೆ ಪ್ರಜಾಪ್ರಭುತ್ವದ ಉಳಿವೇಗಾಗುತ್ತೆ ಅಂತ ಕೂಡ ಕೇಳಿದ್ದಾರೆ ಸರ್. ಚುನಾವಣೆ ನಡೆದಾಗ ಇವ್ರು ಗೆಲ್ಲಬಾರ್ದು ಅಂತೇನಿಲ್ವಲ್ಲ. ತಮಿಳುನಾಡಿನಲ್ಲಿ ಪಾರ್ಲಿಮೆಂಟ್ ನಡೆದ್ರೂ 40 DMKಗೆ ಬಂತು, ಅಸೆಂಬ್ಲಿನಲ್ಲೂ ಅವ್ರ ರಾಜ್ಯನೇ ಗೆದ್ದಿತ್ತು. ಹಾಗಾಗಿ ಯಾರೋ ಒಬ್ಬರೇ ಗೆಲ್ಲಬೇಕು ಅಂತೇನಿಲ್ವಲ್ಲ. ಇಟ್ಸ್ ಆಲ್ ರೈಟ್. ಇನ್ನು ಖರ್ಗೆ AICC ಅಧ್ಯಕ್ಷರು ಹೇಳಿದ್ಮೇಲೆ ಇನ್ನು ಖರ್ಗೆ ಶಿವಕುಮಾರ್ ಎಲ್ಲ ವಿರೋಧ ಮಾಡಿದೆ, ಇನ್ನು ಸ್ವಾಗತ ಮಾಡಿದ್ರೆ ಮೊದಲೇ ಅಳ್ಳಾಡ್ತಿದೆ ಕುರ್ಚಿಗಳು. ಎಲ್ಲ ಹಾರ್ಕೊಂಡು ಹೋಗ್ಬಿಡುತ್ತೆ ಅಷ್ಟೇ ಬಿರುಗಾಳಿನಲ್ಲಿ. ಮೋದಿ ಸರ್ಕಾರ ಯಾವಾಗ ಬೇಕಾದರೂ ಬೀಳ್ಬೋದು ಅಂತ ಹೇಳ್ತಾರೆ. ವಂಡರ್ಫುಲ್. ನಮ್ಮ ದೇಶದ ಜನರಿಗೆ ಈ ಕಡೆಯಿಂದ ಸಿದ್ದರಾಮಯ್ಯನವ್ರ ಭವಿಷ್ಯ, ಅಲ್ಲಿ ಮೋದಿ ಸರ್ಕಾರ ಬೀಳೋ ಬಗ್ಗೆ. ನಮ್ಮ ರಾಜ್ಯದ ಜನರಿಗೆ ಇಲ್ಲಿ ಸಿದ್ದರಾಮಯ್ಯನವ್ರ ಭವಿಷ್ಯ, ಇವ್ರ ಸರ್ಕಾರ ಬೀಳೋ ಬಗ್ಗೆ. ವಂಡರ್ಫುಲ್. ಆಲ್ ರೈಟ್. ಎಲೆಕ್ಷನ್ ಒನ್ ನೇಷನ್ ಎಲೆಕ್ಷನ್ ಅಡಿಯಲ್ಲಿ ಎಲ್ಲ ಎಲೆಕ್ಷನ್ ಒಂದೇ ಬಾರಿ ನಡೆಯೋ ಸಂದರ್ಭದಲ್ಲಿ ಹಣ ಪೋಲಾಗುವಂಥದ್ದು ತಪ್ಪು ಬಹಳ ಹಿಂದೆನೇ ಮಾಡಬೇಕಾಯಿತು. ಅಟ್ಲೀಸ್ಟ್ ಈಗಾದರೂ ಪ್ರಧಾನಿ ನರೇಂದ್ರ ಮೋದಿ ಅವರು ಇದನ್ನ ಮಾಡಿದ್ದಾರೆ. ಇದನ್ನ ಸ್ವಾಗತ ಮಾಡ್ತೀನಿ. ವಿರೋಧ ಪಕ್ಷಗಳು ಸ್ಪೆಷಲಿ ಕಾಂಗ್ರೆಸ್ ಮತ್ತು ಇತರ ಕಮ್ಯುನಿಸ್ಟ್ ಪಕ್ಷಗಳು ಅವರು ಈ ತರದಕ್ಕೆಲ್ಲ ವಿರೋಧ ಮಾಡೇ ಮಾಡ್ತಾರೆ. ಮೋದಿ ಬೈಕೆ, ಮೋದಿ ಹೆಸರಲ್ಲಿ ಚುನಾವಣೆ MLA MP 2 ಒಟ್ಟಿಗೆ ನಡೆದ್ರೆ ನಮಗೆ ತೊಂದರೆ ಆಗ್ತೈತೆ ಅಂತ ಆ ಬೈಕೆ ಅವರು ಹೇಳ್ತಾ ಇದ್ದಾರೆ. With the support of the JDU and Chandrababu Naidu is surviving ಅಲ್ವಾ. ಅವ್ರು ಯಾವತ್ತಾರು ವಾಪಸ್ ತಗೊಂಡ್ಬಿಡ್ಬೋದು ಬೆಂಬಲನ. ಇದು ಸಾಧ್ಯ ಇಲ್ಲ. ಆಪರೇಷನ್ ಲೋಟಸ್ ನ ಹೇಳ್ಕೊಟ್ಟಿರೋರು ಯಾರು? ಬಿಜೆಪಿಯವರು. ಅವರೇ ಇದಕ್ಕೆಲ್ಲ ಮೂಲದಾತರಾಗಿ. ರೈಟ್. ಆಪರೇಷನ್ ಲೋಟಸ್ಗೂ ಇದಕ್ಕೂ ಸಂಬಂಧ ಇಲ್ಲ. ಆಪರೇಷನ್ ಲೋಟಸ್ ನಾಳೆ ಮಾಡಿದ್ರೆ ಅದರ ಪರಿಣಾಮವನ್ನು ಆ ಅವಧಿಗೆ ಅವ್ರು ಅನುಭವಿಸ್ಬೇಕಾಗತ್ತೆ. ಇದು ಬಂಡವಾದ, ಒಂದು ರೀತಿ ಜ್ಞಾನಪೂರಿತವಾದ ವಾದ ಅಲ್ಲ, ರಾಜಕೀಯ ಅಷ್ಟೇ. ಈಗ ಮೋದಿ ವರ್ಚಸ್ಸು ಅಂತ ಹೇಳ್ತಾ ಇದ್ರು ಅಶೋಕ್. ರಾಹುಲ್ ಗಾಂಧಿ ಹೇಳಾಗಿದೆ ಅಮೆರಿಕದಲ್ಲಿ ಮೋದಿ ವರ್ಚಸ್ಸು ಬಿದ್ದು ಹಳ್ಳ ಹಿಡಿದೋಗಿದೆ, ಜನ ತಿರಸ್ಕಾರ ಮಾಡಾಗೋಗಿದೆ. ಹಾಗಾಗಿ ಮೋದಿ ವರ್ಚಸ್ಸಲ್ಲಿ ಬಿಜೆಪಿ ಚುನಾವಣೆ ಮಾಡಂಗಿಲ್ಲ. ಮಾಡಿದ್ರು ಬಿದ್ದೋಗ್ತಾರೆ, ಹಳ್ಳ ಹಿಡಿತಾರೆ. ಆಮೇಲೆ ಆಕ್ಚುಲಿ ಎದುರ್ಕೊಳ್ಳೇಬಾರ್ದು ಕಾಂಗ್ರೆಸ್ನವರು. ಸ್ಟಿಲ್ ಆಮೇಲೆ ಬರೋಣ, ಈ ಸೈಡ್ ಉಪಕಥೆಗಳಿಗೆ ಆಮೇಲೆ ಹೋಗೋಣ. ಏನಿದು ಒಂದು ದೇಶ ಒಂದು ಚುನಾವಣೆ? ಲೋಕಸಭೆ ಮತ್ತು ಎಲ್ಲ ರಾಜ್ಯಗಳ ವಿಧಾನಸಭೆಗೆ ಒಂದೇ ಚುನಾವಣೆ ನಡೆಯುತ್ತೆ. ಒಂದೇ ಚುನಾವಣೆ ಎಂದ ಮಾತ್ರಕ್ಕೆ ಒಂದೇ ದಿನ ಅಂತಲ್ಲ, ವಿವಿಧ ಹಂತಗಳಲ್ಲಿ. ಈಗ ಲೋಕಸಭೆ ಚುನಾವಣೆ ಹೇಗೆ 6 ಹಂತ, 5 ಹಂತ, 7 ಹಂತದಲ್ಲಿ ನಡೆಯುತ್ತೋ ಅದೇ ರೀತಿ ದೇಶದಲ್ಲೇ 6 ಹಂತದಲ್ಲೋ 5 ಹಂತದಲ್ಲೋ ಒಮ್ಮೆಲೆ ಚುನಾವಣೆ ಮುಗಿಯುತ್ತೆ. ದೇಶದ ಉಳಿದ ಎಲ್ಲ ಸ್ಥಳೀಯ ಸಂಸ್ಥೆಗಳಿಗೆ, ಅಂದರೆ ಉದಾಹರಣೆಗೆ ಕರ್ನಾಟಕದಲ್ಲಿ ನಗರ ಪಾಲಿಕೆಗಳು, ಮಹಾನಗರ ಪಾಲಿಕೆಗಳು, ಪುರಸಭೆಗಳು, ಜಿಲ್ಲಾ ಪಂಚಾಯಿತಿಗಳು, ಪರಿಷತ್ ಪಂಚಾಯಿತಿಗಳು, ಗ್ರಾಮ ಪಂಚಾಯಿತಿಗಳು, ಡ್ಯಾಶ್ ಇವುಗಳ ಚುನಾವಣೆ ಒಂದೇ ಬಾರಿ ನಡೀಬೇಕು. ಅದು ಹಂತಗಳಲ್ಲಿ ನಡೀಬೋದು. ಅಂದರೆ ಈ ಶುಕ್ರವಾರ, ಯಾವುದೋ ಗುರುವಾರ
ಮಹಾನಗರ ಪಾಲಿಕೆ, ನಗರ ಪಾಲಿಕೆ, ಪುರಸಭೆಗಳು. ಮುಂದಿನ ವಾರ 2ನೇ ಒಂದು 3 ದಿನ ಬಿಟ್ಕೊಂಡೋ ಏನೋ ಜಿಲ್ಲಾ ಪಂಚಾಯಿತಿ ಮತ್ತು ಗ್ರಾಮ ಪಂಚಾಯಿತಿಗಳದ್ದು ಪಂಚಾಯಿತಿ. ಅಂತ ತಾಲೂಕಾ ಬೋರ್ಡ್ದು ಡ್ಯಾಶ್ ಡ್ಯಾಶ್ ಅಂತ ನಡೀಬೋದು ಬೇಕಾದ್ರೆ. ಈ 2 ಚುನಾವಣೆಗಳನ್ನು 100 ದಿನಗಳ ಅಂತರದಲ್ಲಿ ನಡೆಸಿ ಬಿಡಬೇಕು. ಅಂದರೆ 3 ತಿಂಗಳು ಡ್ಯಾಶ್, ಎಷ್ಟು 10 ದಿನ 3 ತಿಂಗಳು ನಡೆಸ್ಬಿಡ್ಬೇಕು. ಯಾವುದೇ ಪಕ್ಷಕ್ಕೆ ಬಹುಮತ ಬಾರದಿದ್ದರೆ ಮತ್ತೆ ಚುನಾವಣೆ ನಡೆಯುತ್ತೆ. ಈ ಬಹುಮತ ಬಾರದಿದ್ದರೆ ಅನ್ನೋದು ಒಂದು ಪ್ರಶ್ನೆ. ಈಗ ಅದನ್ನು ನಮ್ಗೆ ಆ ಇಡೀ ವರದಿಯ ವಿವರಗಳು ಹೊರಕ್ಕೆ ಬರುತ್ತೆ. ಕಾರಣ ಈಗ ಕೇಂದ್ರ ಸರ್ಕಾರ ಹೇಳಿರೋದು, ಇವತ್ತು ಒಪ್ಪಿದ ಕಾರಣ ನಾಳೆಯಿಂದ ಜಾರಿ ಅಲ್ಲ. ಇದು ಈಗ ಸಾರ್ವಜನಿಕವಾಗಿ ಚರ್ಚೆಗೆ ಜಾಗ ಮಾಡಿದ್ದೀವಿ ಅಂತ ಹೇಳಿದ್ದಾರೆ. ಹಾಗಾಗಿ ಚರ್ಚೆ ಆಗಲಿ, ನೋಡೋಣ. ಬೇಡ ಅನ್ನೋದು ಆಮೇಲಿನ ವಿಚಾರ, ಬೇಕು ಅನ್ನೋದು ಆಮೇಲಿನ ವಿಚಾರ. ಚರ್ಚೆ ಆಗಲಿ. ಬಟ್ ಈ ಚರ್ಚೆಯಲ್ಲಿ ಇದೊಂದಿದೆ, ಪತನವಾದರೆ, ಯಾವುದೇ ಬಹುಮತ ಬರದಿದ್ದರೆ ಇನ್ನೊಂದು ಚುನಾವಣೆ. ಬಹುಮತ ಎಂದರೆ ಏಕಪಕ್ಷವಾಗಿ ಅಥವಾ ಚುನಾವಣಾ ಪೂರ್ವ ಮೈತ್ರಿಯಾಗಿ. ಸೊ ಚುನಾವಣೋತ್ತರ ಮೈತ್ರಿಗಳೇನಿರುತ್ತೆ ಅದಕ್ಕೆ ಜಾಗ ಇರಲಿಕ್ಕಿಲ್ಲ. ಚುನಾವಣಾ ಪೂರ್ವ, ಫಾರ್ ಎಕ್ಸಾಂಪಲ್ ಲೋಕಸಭೆಯಲ್ಲಿ JDS ಕಾಂಗ್ರೆಸ್ ಮಾಡಿಕೊಂಡಿದ್ದಂಗೆ, JDS ಬಿಜೆಪಿ ಮಾಡಿದ್ದಂಗೆ, ಅಥವಾ ಲೋಕಸಭೆಯಲ್ಲಿ TDP ಮತ್ತು ಬಿಜೆಪಿ ಮಾಡಿಕೊಂಡಿದ್ದಂಗೆ ಆಂಧ್ರ ಅಸೆಂಬ್ಲಿನಲ್ಲಿ. ಆ ಥರ ಅವಧಿಗೆ ಮೊದಲೇ ಸರ್ಕಾರ ಪತನವಾದರೆ ಏನು ಮಾಡಬೇಕು? ಆಗ್ಬೋದು. ಇದ್ದಕ್ಕಿದ್ದಂತೆ ನಾಳೆ ಸಿದ್ದರಾಮಯ್ಯನವ್ರಿಗೆ ಕೋಪ ಬಂದು, ನನ್ನನ್ನು ಎಷ್ಟು ಅಂತ ಟೆಸ್ಟ್ ಮಾಡ್ತೀರಿ ನೀವು, ನನಗೆ ಸಾಕಾಗೋಗಿದೆ, ಮತ್ತೊಮ್ಮೆ ಚುನಾವಣೆಗೆ ಹೋಗ್ತೀನಿ, ವಿಸರ್ಜನೆ ವಿಧಾನಸಭೆ ಅಂದುಬಿಟ್ರೆ ಹೇಗೆ ಎಲೆಕ್ಷನ್ ಏನು ಮಾಡೋದು? ಮತ್ತೆ ಅಲ್ಲಿನ 5 ವರ್ಷಕ್ಕಾದ್ರೆ ಮತ್ತೆ ಎಗರೋಯ್ತಲ್ಲ. ಇಲ್ಲ. ಆಗ ಈಗ MLAಗಳು MP ಗಳು ರಾಜೀನಾಮೆಯಿಂದಲೋ ಅಥವಾ ಕೆಲವು ಪ್ರಕರಣಗಳಲ್ಲಿ ಸಾವಿನಿಂದಾಗಿಯೋ ಹೋದರೆ ಅಲ್ಲೊಂದು ಉಪಚುನಾವಣೆ ನಡೆಯುತ್ತೆ. ಅದು ಆ ಟರ್ಮ್ಗೆ ನಡೆಯುತ್ತೆ. ಆ ಟರ್ಮ್ಗೆ ಅಂದರೆ ಆ ಮೃತಪಟ್ಟ ಅಥವಾ ರಾಜೀನಾಮೆ ಕೊಟ್ಟಿರುವ ಸದಸ್ಯನಿಗೆ ಉಳಿದ ಟರ್ಮು ಆ ಅಸೆಂಬ್ಲಿನಲ್ಲೋ ಆ ಲೋಕಸಭೆಗೋ 1 ವರ್ಷ ಇದ್ರೆ 1 ವರ್ಷಕ್ಕೆ, 6 ತಿಂಗಳಿಗಿಂತ ಕಡಿಮೆ ಇದ್ರೆ ಮಾಡೋದೇ ಇಲ್ಲ, ಜೊತೆಗೆ ಮಾಡ್ತಾರೆ. 1.25 ವರ್ಷ ಇದ್ರೆ 1.25 ವರ್ಷಕ್ಕೆ ನಡೆಯುತ್ತೆ ಚುನಾವಣೆ. ಅಷ್ಟಕ್ಕೆ ಮಾತ್ರ. ಹಾಗೆ ಇಲ್ಲೂವೆ ಅವಧಿಗೆ ಮೊದಲೇ ಸರ್ಕಾರ ಪತನವಾದರೆ, ಅಂದರೆ 2 ವರ್ಷ ಆಗಿರುತ್ತೆ, ಇನ್ನು 3 ವರ್ಷ ಬಾಕಿ ಇರುತ್ತೆ, ಯಾವುದೋ ಒಂದು ಕಾರಣಕ್ಕೆ ನಾನು ಇದನ್ನು ವಿಸರ್ಜನೆ ಮಾಡಿ ಜನರ ಆಶೀರ್ವಾದವನ್ನು ಮತ್ತೆ ಪಡಿತೀನಿ ಅಂತಂತಂದ್ರೆ ಯಾದಾರುವೆ ರಾಜಕಾರಣಿ. ಮೊನ್ನೆ ಯಾರೋ ಹೇಳ್ತಿದ್ರು, ಡೆಲ್ಲಿ ಮುಖ್ಯಮಂತ್ರಿಯ ಇತಿಹಾಸದಲ್ಲಿ ಇಲ್ಲ ಅಂತೆಲ್ಲ. ಹಂಗೆಲ್ಲ ಇಲ್ಲ, ಇತಿಹಾಸದಲ್ಲಿ ತುಂಬಾ ಇದೆ ಆ ಥರ ಮುಖ್ಯಮಂತ್ರಿಗಳ ರಾಜೀನಾಮೆ ಕೊಟ್ಟು ಹೋಗಿರೋದು. ಹೋದರೆ ಆಗ ಉಳಿದ 3 ವರ್ಷಕ್ಕೆ ಚುನಾವಣೆ ನಡೆಯುತ್ತೆ. ಅಂದ್ರೆ ಮತ್ತೆ ಬುಟ್ಟು ಶೂನು ಸಾಕ್ಸು ಹಾಕೊಂಡು ಟೈಟ್ ಹಾಕೊಂಡು ಲೇಸ್ ಕಟ್ಕೊಂಡು ಬರ್ರಪ್ಪ, ನೆಕ್ಸ್ಟ್ ಆ ಪಾರ್ಲಿಮೆಂಟ್ ಜೊತೆಲೇ ನಡಿಬೇಕು ಅಂತ. ಸರ್, ಪಾರ್ಲಿಮೆಂಟೇ ಬಿದ್ದೋಗ್ಬಿಟ್ರೆ ಏನ್ ಮಾಡ್ತೀರಿ? ಆಗ ಮತ್ತೆ ಅದೇ ಪ್ರಶ್ನೆ. ಅದಕ್ಕೂ ಅಷ್ಟೇ ಉಳಿದ ಅವಧಿಗೆ ನಡೆಯುತ್ತೆ. ಸೇಮ್ ವಿಧಾನಸಭೆಗೆ ಹೇಗೋ ಹಾಗೆ. ಯಾಕೆ ಬೇಕಪ್ಪ ಈ ಸರ್? ಹೀಗೆ ನಡ್ಕೊಂಡು ಹೋಗ್ತಾ ಇದೆ ಚುನಾವಣೆ. ಎಷ್ಟು ಚೆನ್ನಾಗಿದೆ. ದೇಶದಲ್ಲಿ ಬಹುಜನರಿಗೆ ಅರಿವಿಲ್ಲ. ಸಾವಿರಾರು ಜನ ಈ ಚುನಾವಣೆ ಎಂಬ ಒಂದು ವ್ಯಾಪಾರದಲ್ಲಿ ಪಾತ್ರಧಾರಿಗಳಾಗಿ ತುಂಬಾ ಚೆನ್ನಾಗಿ ಜೀವನ ಮಾಡ್ತಿದ್ದಾರೆ. ಇದು ವ್ಯಾಪಾರ. ಅವ್ರದೆಲ್ಲ ಸಖತ್ತಾಗಿ ವ್ಯವಹಾರ ಮಾಡ್ತಾರೆ, ಕ್ಲೀನಾಗಿ ವ್ಯವಹಾರ ಮಾಡ್ಕೊಂಡು ಓಡಾಡ್ತಿರ್ತಾರೆ ಅವರು. ಅಂಥವ್ರಿಗೆಲ್ಲ ಪಾಪ ಏನಾಗಬೇಕು, ಏಕ್ದಮ್ ಒಂದ್ಸರಿ ನೀವು ಚುನಾವಣೆ ಮಾಡಿ 5 ವರ್ಷ ಕೈ ಕಟ್ ಬಾಯಿ ಮುಚ್ಚಂತಂದ್ರೆ ಏನು ಅರ್ಥ? ಅವ್ರೆಲ್ಲ ಏನು ಮಾಡಬೇಕು? ಅವರು ಸದಾ ಕಾಲ ಚುನಾವಣೆಯಲ್ಲಿ ಬಿಸಿಯಾಗಿರ್ತಾರೆ ಪಾಪ. ಅವ್ರಿಗದೇ ಬದುಕು. 2019ರಲ್ಲಿ ಒಂದು ಮತಕ್ಕೆ 7 ರೂಪಾಯಿ ಖರ್ಚು ಅಂತ ಕೇಂದ್ರ ಸರ್ಕಾರದ ಲೆಕ್ಕ. 2019ರ ಲೋಕಸಮರದಲ್ಲಿ 60,000 ಕೋಟಿ ಖರ್ಚಾಯಿತು. ಬರೀ ಪ್ರಚಾರಕ್ಕೊಂದು 20-25 ಸಾವಿರ ಕೋಟಿ ಆಗಿದೆ ಅಂತ ಸರ್ಕಾರದ ಲೆಕ್ಕ. ಇದು ರಾಮನ ಲೆಕ್ಕ, ಕೃಷ್ಣನ ಲೆಕ್ಕ. ವಿಧಾನಸಭೆ ಚುನಾವಣೆಯಲ್ಲಿ ಕನಿಷ್ಠ 250ರಿಂದ 500 ಕೋಟಿ ವೆಚ್ಚ ಅಂತ ಹೇಳ್ತಿದ್ದಾರೆ. ಸುಳ್ಳು, ಹಸಿ ಸುಳ್ಳು, ದಗಾಕೋರ್ತನದ ಸುಳ್ಳು. ಕರ್ನಾಟಕದಲ್ಲಿ 224 ಕ್ಷೇತ್ರಗಳು, ಪ್ರಮುಖವಾಗಿ 3 ಪಕ್ಷಗಳು, 3 ಅಭ್ಯರ್ಥಿ ಅಂತ ಇಟ್ಕೊಳ್ಳೋಣ ಪ್ರಮುಖವಾಗಿ. ಅಂದ್ರೆ ಸುಮಾರೊಂದು 670 ಚಿಲ್ಲರೆ ಕ್ಯಾಂಡಿಡೇಟ್ಗಳು, ಅಭ್ಯರ್ಥಿಗಳು. ಅದರಲ್ಲಿ ಒಂದು ಪಕ್ಷ ಕರ್ನಾಟಕದಲ್ಲಿ ಎಲ್ಲ ಕಡೆ ಕಂಟೆಸ್ಟ್ ಮಾಡಲ್ಲ ಅವರು ಅನ್ನೋ ಕಾರಣಕ್ಕೆ ಇಡೀ ಅಭ್ಯರ್ಥಿಗಳ ಸಂಖ್ಯೆಯನ್ನು 500 ಇಳಿಸ್ಬಿಡೋಣ ಕೆಳಕ್ಕೆ.
ಒಟ್ಟು ಅಭ್ಯರ್ಥಿಗಳು 224ರಲ್ಲಿ 500ಕ್ಕೆ ಇಳಿಸ್ಕೊಂಡ್ಬಿಡೋಣ. 500 ಜಾಸ್ತಿ ಇರುತ್ತೆ, ಸುಮ್ಮನೆ ಅಡ್ಡಂಬಡ್ಡೆ ಲೆಕ್ಕ ಇದು. 500ಕ್ಕೆ ಇಳಿಸ್ಕೊಳ್ಳಿ. ನಮಗಿರುವ ಮಾಹಿತಿಗಳಲ್ಲಿ 10 ಕೋಟಿಯಿಂದ ಪ್ರಾರಂಭವಾಗ್ತಾ ಇದೆ ಚುನಾವಣಾ ವೆಚ್ಚ. 75ರಿಂದ 100 ಕೋಟಿವರೆಗೂ ಹೋಗಿದೆ ವಿಧಾನಸಭಾ ಕ್ಷೇತ್ರ ಚುನಾವಣಾ ವೆಚ್ಚಗಳು. ಸೊ ಆವರೇಜ್ ಸರಾಸರಿಯನ್ನು 10 ಕೋಟಿಗೆ ಇಳಿಸ್ಬಿಡೋಣ ಕೆಳಕ್ಕೆ. 500 ಇಂಟು 10 ಕೋಟಿ ಅಂತಂದ್ರೆ 5,000 ಕೋಟಿ. ಯಾವನ್ರಿ ಅವನು ಮ್ಯಾಥಮೆಟಿಕ್ಸ್ ಹೇಳ್ಕೊಟ್ಟವನು ಕೇಂದ್ರ ಸರ್ಕಾರಕ್ಕೆ? ಲೆಕ್ಕನೇ ಸರಿ ಕೊಟ್ಟಿಲ್ಲ, ಮ್ಯಾಥಮೆಟಿಕ್ಸೇ ಬರಲ್ಲ ಇವ್ರಿಗೆ. ಗ್ರೌಂಡ್ ಅಲ್ಲಿ ನಡೀತಾ ಇರೋದು ಇದು. 250, 500 ಎಲ್ಲ ಎಗರೋಗ್ಬಿಟ್ಟು ಅದು ಚುನಾವಣಾ ಸ್ವಾತಂತ್ರ್ಯ ಪೂರ್ವ ಭಾರತದಲ್ಲಿ ಏನಾದ್ರು ಯಾವ್ದಾದ್ರು ಚುನಾವಣೆ ನಡೆದಿದ್ರೆ ಇರಬೇಕದು, ಗೊತ್ತಿಲ್ಲ. ಯಾವನು ಹೇಳದವನು? ನೋ ಕ್ವಶನ್. ಯಾರು ಅಸೆಂಬ್ಲಿ ಅಭ್ಯರ್ಥಿಗಳು 10 ಕೋಟಿಗಿಂತ ಕಡಿಮೆ ವೆಚ್ಚದಲ್ಲಿ ಚುನಾವಣೆ ಮಾಡುವ ಪರಿಸ್ಥಿತಿಯಲ್ಲಿ ಕರ್ನಾಟಕದಲ್ಲಂತೂ ಇಲ್ಲವೇ ಇಲ್ಲ. 100ರವರೆಗೂ ಇದ್ದಾರೆ, ನಾನು ಇಲ್ಲ ಅಂತ ಹೇಳಿಲ್ಲ. ಪಾರ್ಲಿಮೆಂಟ್ಗೆ ಈ ಸರಿ 100-125 ಮಾತಾಡ್ತಾ ಇದ್ದಾರೆ. ಪಾರ್ಲಿಮೆಂಟಲ್ಲಿ ಗ್ರಾಮ ಪಂಚಾಯಿತಿ ಸದಸ್ಯರಾಗೋದಕ್ಕೆ 2 ಕೋಟಿ 3 ಕೋಟಿ 4 ಕೋಟಿ ಲೆವೆಲ್ ಮಾತಾಡ್ತಿದ್ದಾರೆ. ಗ್ರಾಮ ಪಂಚಾಯಿತಿ ಬೆಂಗಳೂರು ಸಿಟಿ ಅಂತ ಕಾರ್ಪೊರೇಟರ್ದು ಲೆಕ್ಕಾಚಾರಕ್ಕೆ 5 ಕೋಟಿ ವ್ಯವಹಾರಕ್ಕೆ ಬಂದು ನಿಂತಿದ್ದಾರೆ. 250 ಲಡಕಾಸಿ ದುಡ್ಡದು. ಅವರು ಅಫಿಷಿಯಲ್ ಆಗಿ ನಿರಂತರ ಚುನಾವಣೆಗಳು ದೇಶದ ಅಭಿವೃದ್ಧಿ ಮೇಲೆ ಪರಿಣಾಮ ಬೀರುತ್ತವೆ. ಇವರು ಕೊಡ್ತಿರೋ ಕಾರಣ ಏಕಕಾಲದಲ್ಲಿ ನಡೆಸಿದ್ರೆ ಸಮಯ ಮತ್ತು ವೆಚ್ಚ ಉಳಿತಾಯ. ಸಮಯ ಉಳಿತಾಯ, ವೆಚ್ಚ ಗೊತ್ತಿಲ್ಲ. ಯಾಕಂದ್ರೆ ವೆಚ್ಚ ಉಳಿಯತ್ತೆ ಅನ್ಕೊಂಡಿಲ್ಲ. ಒಂದು ವೇಳೆ ಡಿಸಾಲ್ವ್ ಆದರೆ, ವಿಸರ್ಜನೆ ಆದರೆ ಯಾವ್ದಾದ್ರು ವಿಧಾನಸಭೆ, ಮತ್ತೊಮ್ಮೆ ನೀವು ಚುನಾವಣೆ ಮಾಡಲೇಬೇಕಲ್ಲ, 3 ವರ್ಷಕ್ಕೋ 2 ವರ್ಷಕ್ಕೋ. ಹಂಗಾಗಿ ಅದೇನು ತುಂಬ ವೆಚ್ಚ ಉಳಿಯತ್ತೆ. ಯಾವುದೋ ಒಂದು 2-3 ವೆಚ್ಚಗಳು ಉಳಿಬೋದೇನೋ, ಸ್ವಲ್ಪ ಸೆಕ್ಯೂರಿಟಿನಲ್ಲಿ ಒಂಚೂರು ದುಡ್ಡು. ಈಗ ಜನ ಎಲ್ಲ ಜಾಸ್ತಿ ಆಗಬೇಕಲ್ಲ, ಪೋಲಿಂಗ್ ಆಫೀಸರ್ಗಳು ಜಾಸ್ತಿ ಆಗಬೇಕು, ಎಲ್ಲನೂ ಜಾಸ್ತಿ ಆಗಬೇಕು. ಮತ್ತು ಅದರ್ವೈಸ್ ಕೃಷ್ಣನ ಲೆಕ್ಕದಲ್ಲಿ ಹೋಗೋ ದುಡ್ಡು ಇದೆಯಲ್ಲ, ಅದು ಉಳಿಬೋದೇನೋ ಸ್ವಲ್ಪ ಅಲ್ವಾ. 2 ಚುನಾವಣೆ ಒಂದೇ ಸರಿಗೆ ಪ್ಯಾಕೇಜ್ ಮಾಡ್ಕೊಂಡು ಮುಗಿಸ್ಬಿಡೋಣ ಅಂತ. ಏನ್ ಬಕ್ರಾಗಳು ನಮ್ಮ ವೋಟರ್ಗಳು. ಅಣ್ಣ ಅಸೆಂಬ್ಲಿಗೆ 3 ಅಣ್ಣ. ಇವಾಗ ಹಿಂದೆ ಎಲ್ಲ ಸರಿ ಮಾಡ್ತಾ ಇದ್ದಿದ್ದು ನಾವು. ಪಾರ್ಲಿಮೆಂಟ್ಗೆ 1-1.5ವರೆಗೂ ಮಾಡ್ತಾ ಇದ್ವಿ ಅಣ್ಣ. 1-1.5 ಪರ್ ಓಟಿಗೆ ಮಾಡ್ಕೊಂಡಿದ್ವಿ. ಈಗ 2 ಸೇರಿಸಿ 4.5 ಮಾಡ್ಬಿಡೋಣ ಬಿಡೋಣ ಅಂತ ಅವ್ರು ಲೆಕ್ಕ ಹಾಕ್ಬಿಟ್ಟು ಬರ್ತಾರೆ. ನೀವು ಬಕ್ರಾಗಳಿರ್ಬೋದು ಮ್ಯಾಥಮೆಟಿಕ್ಸ್ ಅಲ್ಲಿ, ಅವರಿಲ್ಲ ಬಕ್ರಾಗಳು. ಅದೇನು ಖರ್ಚು ಕಡಿಮೆ ಆಗಲ್ಲ, ಅಲ್ಲಿಗೆ ಬರುತ್ತೆ ಹೆಚ್ಚು ಕಡಿಮೆ. ನನ್ನ ಪ್ರಕಾರದಲ್ಲಿ ಏನೋ ಒಂದು ಸ್ವಲ್ಪ ಇನ್ಕ್ರಿಮೆಂಟಲಿ ಒಂಚೂರು ಇಳಿಬೋದೇನೋ ಅಷ್ಟೆ. ಆಲ್ ರೈಟ್, ಸರಿ. ಒಂದು ಏನು ಯಾಕೆ ಮಾಡಬೇಕು ಅನ್ನೋದಕ್ಕೆ ಆಮೇಲೆ ಬರೋಣ ಬೇಕಾದ್ರೆ, ಯಾಕೆ ಮಾಡ್ಬೋದು ಅಂತ. ಇವ್ರು ಹೇಳ್ತಿರೋದಕ್ಕಿಂತ ಬೆಟರ್ ಹೇಳ್ತೀನಿ. ಸದಾಕಾಲ ಚುನಾವಣೆ ನಡೀತಾ ಇದ್ದರೆ ರಾಜಕಾರಣಿಗಳು ಚುನಾವಣಾ ಮೋಡಲ್ಲೇ ಇರ್ತಾರೆ 3 ಹೊತ್ತುವೆ, ಬೇರೆ ಕೆಲಸವೇ ಇಲ್ಲ ಇವ್ರಿಗೆ. ಎರಡನೇದು ಬಂತು ಅಂದ ತಕ್ಷಣ ನೀತಿ ಸಂಹಿತೆ ಅನ್ನೋದು. ನೀತಿ ಸಂಹಿತೆ ಅಂದ ತಕ್ಷಣ ಈ ಕಡೆಯಿಂದ 3 ತಿಂಗಳು, ಆ ಕಡೆಗೆ 3 ತಿಂಗಳು ಡಮಾರು. 3 ಹೊತ್ತು ಇದೇ ಕೆಲಸ, ಬೇರೆ ಕೆಲಸನೇ ಇಲ್ಲ. 3 ಹೊತ್ತು ಇದೇ ಕೆಲಸ, ಅದರಲ್ಲಿ ಜೀವನ ಇವರು. ಹಾಗಾಗಿ ಇಟ್ಸ್ ಎ ಶಿಯರ್ ನಾನ್ಸೆನ್ಸು. ಒಂದೊಂದ್ಸರ್ತಿ ದೇಶ ಸದಾಕಾಲ ಮೋಡಲಿರುತ್ತೆ ಅಂತ ಕೆಲವರ ಆರೋಪ. ಗೆದ್ದ ರಾಜ್ಯದಿಂದ ಇನ್ನೊಂದು ರಾಜ್ಯ ಚುನಾವಣೆಗೆ ಇಲ್ಲಿಂದ ತಗೊಂಡು ಹೋಗಿ ದುಡ್ಡು ಹಾಕೋದು ಅಥವಾ ಜನನ್ನ ಹಾಕೋದು. ಈಗ ಫಾರ್ ಎಕ್ಸಾಂಪಲ್ ಸಿದ್ದರಾಮಯ್ಯನವರು ಉತ್ತರ ಪ್ರದೇಶದ ಯಾವುದೋ ಒಂದು ಇಟ್ವಾ ಕಾನ್ಸ್ಟಿಟ್ಯೂನ್ಸಿಗೆ ಪ್ರಚಾರಕ್ಕೆ ಹೋಗುತ್ತಿದ್ದಾರೆ. ಅಲ್ಲಿ ಹೋಗಿ ಏನು ಮಾಡಬೇಕು ಸಿದ್ದರಾಮಯ್ಯನವರು? ಯಾವನೋ ಗೊತ್ತು. ಯಡಿಯೂರಪ್ಪನವರು ದಿಲ್ಲಿಯಲ್ಲಿ ಹೋಗ್ತಾ ಇದ್ದಾರೆ ಕ್ಯಾನ್ವಾಸ್ಗಿಂದ, ಏನು ಮಾಡಬೇಕಲ್ಲಿ ಹೋಗಿ ಯಾವನೋ ಗೊತ್ತು. ಅದೆಲ್ಲ ಸ್ವಲ್ಪ ಕಡಿಮೆ ಆಗುತ್ತೆ. ಫಸ್ಟ್ ಸ್ಟೇಜಲ್ಲಿ ಇದ್ದವ್ರು ಉಳಿದಿದ್ದು 5ಕ್ಕೆ ಹೋಗ್ಬೋದು, 3ನೇಲಿ ಇದ್ದವ್ರು ಎಲ್ಲೂ ಹೋಗೋಕ್ಕಾಗಲ್ಲ, ಈ ಕಡೆನೂ ಹೋಗೋಕ್ಕಾಗಲ್ಲ, ಆ ಕಡೆಗೂ ಹೋಗೋಕ್ಕಾಗಲ್ಲ. ಆಲ್ ರೈಟ್, ಯಾಕೆ ವಿರೋಧ? ಕ್ವಿಕ್ಕಾಗಿ ನೋಡ್ಬಿಡೋಣ. ರಾಷ್ಟ್ರೀಯ ವಿಚಾರಗಳಿಗೆ ಆದ್ಯತೆ ಸಿಗತ್ತೆ, ನಿಜ, ಸಿಕ್ಕಬಹುದು, ಹೇಳಕ್ಕೆ ಬರಲ್ಲ. ದಟ್ಸ್ ಎ ಪಾಯಿಂಟ್ ಆ್ಯಕ್ಚುಲಿ. ರಾಷ್ಟ್ರೀಯ ವಿಷಯಗಳ ಆಧಾರದ ಮೇಲೆ ಚುನಾವಣೆಗಳು ನಡೆದುಬಿಟ್ರೆ ಅದು ವಿಧಾನಸಭೆಯ ಮೇಲೂ ಪರಿಣಾಮ ಬೀರಬಹುದು. ಬೀರಲೇಬೇಕು ಅಂತ ನಿಯಮ ಇಲ್ಲ, ಬಟ್ ಬೀರಬಹುದು. ಫಾರ್ ಎಕ್ಸಾಂಪಲ್ ಬೀರಬಹುದು ಯಾಕೆ ಅಂದರೆ, ಫಾರ್ ಎಕ್ಸಾಂಪಲ್ 2019ರಲ್ಲಿ ಪುಲ್ವಾಮಾ ಅಟ್ಯಾಕ್ ನಡೆದಾಗ ಪುಲ್ವಾಮಾ ಸೆಂಟಿಮೆಂಟ್ ಹೆಂಗಿತ್ತು ದೇಶದಲ್ಲಿ ಅಂದರೆ ಯಾವನಡ್ಡ ಬಂದರೂ ಕೊಚ್ಕೊಂಡು ಹೊಟ್ಟಾಯ್ತದು. ಆ ರೀತಿ ಆಗ್ಬಿಟ್ರೆ ಕಷ್ಟ. ಆದರೆ ಆ ಪುಲ್ವಾಮಾದಂತಹ ಸೆಂಟಿಮೆಂಟನ್ನೂ ಧಿಕ್ಕರಿಸುವಂತಹ ಶಕ್ತಿ ಕೆಲವು ರಾಜ್ಯಗಳಿಗಿವೆ. ಲೈಕ್ ತಮಿಳುನಾಡು, ಬಗಲಾರು ಸ್ಥಳೀಯವಾಗಿ ನೋಡೋದು, ಹಂಗೆ ನೋಡ್ಕೊಂಡು ಆಗ್ತಾರೋ. ಸ್ಥಳೀಯ ವಿಚಾರಗಳಿಗೆ ಹೆಚ್ಚು ಆದ್ಯತೆ ಸಿಗಲ್ಲ, ನಿಜ, ಅದು ಒಪ್ಕೋತೀನಿ.
ಸಿಕ್ಕತ್ತೆ, ಪೂರ್ತಿಯಾಗಲ್ಲ. ಫಾರ್ ಎಕ್ಸಾಂಪಲ್, ಕಳೆದ ವಿಧಾನಸಭೆ ಚುನಾವಣೆಯಲ್ಲಿ ಕರ್ನಾಟಕದಲ್ಲಿ ಕಾಂಗ್ರೆಸ್ ಹೆಚ್ಚು ಕಡಿಮೆ ಸ್ಥಳೀಯ ವಿಚಾರಗಳ ಮೇಲೆ ಚುನಾವಣೆ ಮಾಡ್ತು. ಬೊಮ್ಮಾಯಿ ಅವ್ರ ಮೇಲೆ 40% ಅನ್ನೋದು, ಇನ್ನೊಂದು ಅನ್ನೋದು, ಅದನ್ನೋದು, ಇದನ್ನೋದು, ಮೇಕೆ ದಾಟು ಅಂದ್ಬಿಡೋದು, ಎಲ್ಲ ಅಂದ್ಬಿಡೋದು, ಬರೀ ಇಂಥದ್ರಲ್ಲೇ ಕಾಲ ಕಳ್ಕೊಂಡು ಮುಗಿಸ್ಬಿಟ್ರು ಚುನಾವಣೆನವರು. ಅದು ಸ್ವಲ್ಪ ಕಷ್ಟ, ಬಿಕಾಸ್ ರಾಷ್ಟ್ರೀಯ ವಿಷಯಗಳು ಒಳಗೆ ಬರ್ತಾ ಇರುತ್ತವೆ, ಅದನ್ನು ಗಮನಿಸ್ತಾ ಇರ್ತಾರೆ. ಹಾಂ, ಸ್ಥಳೀಯ ಪಕ್ಷಗಳಿಗೆ ನಿರ್ನಾಮವಾಗುವ ಭಯ. ಗಟ್ಟಿಯಾಗಿರುವ ಸ್ಥಳೀಯ ಪಕ್ಷ ಆದರೆ ನಿರ್ನಾಮವಾಗಲ್ಲ, ತಾನು ಬಲಿಷ್ಠವಾಗಿದ್ದೀನಿ ಅಂತ ತೋರಿಸ್ಕೊ ನಿರ್ನಾಮ ಆಗಲ್ಲ. ಅದು ಗಟ್ಟಿಯಾಗಿದ್ರೆ ಇದ್ರೆ, ಆಡಳಿತ ಪಕ್ಷಗಳಿಗೆ ಹೆಚ್ಚು ಅನುಕೂಲ. ಅದು ಎಲ್ಲರಿಗೂ ಬರುತ್ತದೆ. 77% ಜನ ಒಂದೇ ಪಕ್ಷ ಒಂದೇ ಕೂಟಕ್ಕೆ ಮತ ಹಾಕ್ತಾರೆ, ಡ್ಯಾಶ್ ಡ್ಯಾಶ್ ಅಂತ ಯಾವುದೋ ಸರ್ವೆ ಅಂತೆ. ಇದು ಸಾಧ್ಯವೋ, ಆಗತ್ತಾ ಇದು ಅಂತ ಒಂದು ಪ್ರಶ್ನೆ ಎಲ್ಲರೂ ಕೇಳ್ತಿದ್ದಾರೆ ಈಗ. ಹೌದು, ಸುಧಾರಣೆಯ ಕ್ರಮ ಆಗಿರೋದ್ರಿಂದ ಎಲ್ಲರೂ ಇದನ್ನ ಪಕ್ಷಾತೀತವಾಗಿ ಸಪೋರ್ಟ್ ಮಾಡಬೇಕಾಗತ್ತಲ್ಲ ಸರ್? ಹೌದು, ಗೊತ್ತಿಲ್ಲ, ಹಂಗೆ ಹೇಳೋಕ್ಕಾಗಲ್ಲ, ನಾವು ಹೆಂಗೆ ಹೇಳೋಕ್ಕಾಗತ್ತೆ. ಈ ಬಿಲ್ಲು ಪಾಸಾಗಬೇಕು ಅಂದರೆ ಸಂವಿಧಾನದ ತಿದ್ದುಪಡಿ ಬೇಕು. ಲೋಕಸಭೆಯಲ್ಲಿ ಒಂದು 67% ಓಟು, ರಾಜ್ಯಸಭೆಯಲ್ಲಿ ಒಂದು 67% ಓಟು ಬೇಕು. ಬಟ್ ಸದ್ಯಕ್ಕೆ BJP ಹತ್ರ ಅದಿಲ್ಲ. ಅದು ಹೆಂಗೆ ಮ್ಯಾನೇಜ್ ಮಾಡ್ತಾರೋ ಗೊತ್ತಿಲ್ಲ. ಅರ್ಧದಷ್ಟು ರಾಜ್ಯಗಳು ಇದನ್ನು ಬೆಂಬಲಿಸಬೇಕು, ಅದಾಗತ್ತೆ. ಬಿಕಾಸ್ ಈಗ ಸದ್ಯದ ಪರಿಸ್ಥಿತಿಯಲ್ಲಿ 14 ರಾಜ್ಯಗಳ ಬೆಂಬಲ ಬೇಕು, 20 ರಾಜ್ಯದಲ್ಲಿ NDA ಆಡಳಿತ ಇದೆ, ಹಾಗಾಗಿ ಪಾಸ್ ಆಗಬಹುದು. ಎಸ್, ಆಗ್ಲೇ ಹೇಳ್ತಾ ಇದ್ರಿ ಸರ್, ನೈತಿಕವಾಗಿ ಕಾಂಗ್ರೆಸ್ಗೆ ಇದು ವಿರೋಧ ಮಾಡಲಿಕ್ಕೆ ಆಗಲ್ಲ ಅಂತ. ಹೇಗೆ ಸರ್? ಯಾಕೆ ಅಂದರೆ ಹೇಳ್ತೀನಿ ಈಗ, ತಗೊಳ್ರಿ, ಇನ್ನು ಭಾಳ ದಿನ ಇದೆ, ಟೆನ್ಷನ್ ಮಾಡ್ಕೋಬೇಡಿ ಯಾರು, ನಾಳೆ ಬೆಳಿಗ್ಗೆ ಆಗ್ಬಿಡುತ್ತೆ ಅಂತ. ಬಟ್ ಸ್ಟಿಲ್ ಹೇಳ್ತೀನಿ ಯಾಕೆ. ಈ ರೀತಿಯ ಒಂದು ಚುನಾವಣೆ, ಒಂದು ದೇಶ ಒಂದು ಚುನಾವಣೆ ಎಂಬುದು ಹೊಸದಾದ ಪರಿಕಲ್ಪನೆಯೋ ಅಲ್ಲ. ಅಲ್ಲ, ಭಾರತದಲ್ಲಿ ಸುಮಾರು 20 ವರ್ಷ, 2 ದಶಕಗಳ ಕಾಲ ನೆಹರು ಅವರ ಆಡಳಿತದಲ್ಲೇ ಈ ವ್ಯವಸ್ಥೆಯಲ್ಲಿ ಚುನಾವಣೆ ನಡೆದಿದೆ. ನಡೆಸಿಲ್ಲ ಅಂತೇನಲ್ಲ, ಕಾಂಗ್ರೆಸ್ ಕೆನಾಟ್ ಸೇ ನೌ, ಸಾಧ್ಯ ಇಲ್ಲ ಅನ್ನಕ್ಕೆ ನನ್ನ ವಾದ ಅದು. ಆಮೇಲೆ ಬೇರೆ ವಾದ ನೋಡೋಣ, ಪಾಯಿಂಟ್ಸ್ ನೋಡಿ ಇನ್ನೂ ಏನೇನಿದೆ ಅದರಲ್ಲಿ ಅಂತಂದ್ರೆ ಕರೆಕ್ಷನ್ಸ್ ಹಾಕಿ ನೀವು ಬೇಕಾದ್ರೆ. 2 ದಶಕಗಳ ಕಾಲ ನಡೆದಿದೆ. ನೆಹರು ಅವರ ರಾಜ್ಯಭಾರದಲ್ಲಿ ಈ ದೇಶದಲ್ಲಿ ಸಮಾನವಾದ 2 ಚುನಾವಣೆಗಳು ಒಟ್ಟೊಟ್ಟಿಗೆ ನಡ್ಕೊಂಡು ಹೋಗಿವೆ. ಹಾಗಾದ್ರೆ ಯಾಕೆ ನಿಲ್ತು ಮಧ್ಯದಲ್ಲಿ? ನಿಂತಿದ್ದು ದೇಶದ ಜನರಿಂದಲ್ಲ, ಮೇಡಮ್ ಇಂದಿರಾ ಗಾಂಧಿ ಅವರಿಂದ ನಿಂತಿದ್ದದು. ಮೇಡಮ್ ಇಂದಿರಾ ಗಾಂಧಿಯವರು ಕಾಂಗ್ರೆಸ್ ಮಾಡಿದ ಮೇಲೆ, ಕಾಂಗ್ರೆಸ್ ವಿಭಜನೆಯಾದ ನಂತರ, ಕಾಂಗ್ರೆಸ್ ಇಂದಿರಾ ಮಾಡಿದ ನಂತರ ಹಲವಾರು ರಾಜ್ಯಗಳನ್ನು ರಾಷ್ಟ್ರಪತಿಗಳ ಕೇಂದ್ರದಲ್ಲಿ ದತ್ತವಾಗಿರುವ ಅಧಿಕಾರವನ್ನು ಬಳಸಿಕೊಂಡು, ಸಂವಿಧಾನದ ಅಧಿಕಾರವನ್ನು ಬಳಸಿಕೊಂಡು ಹಲವಾರು ರಾಜ್ಯಗಳನ್ನು ಮುಖಾಮುಖಿ ನೋಡದೆ ವಜಾ ಮಾಡ್ತಾ ಹೋದರು. ಇವತ್ತು ಭಾಳ ಜನ ವಜಾ ವಿಚಾರದಲ್ಲಿ ಏನು ಗೊತ್ತೇ ಇಲ್ಲದೆ ಇರೋರಂಗೆ ಮಾತಾಡ್ತಾರೆ. ಇವತ್ತು ಭಾಳ ಜನ ಹಿಸ್ಟ್ರಿ ಕೆನಾಟ್ ಬಿ ಫರ್ಗಾಟನ್. ವಜಾ ಮಾಡ್ತಾ ಹೋದರು. ವಜಾ ಮಾಡಿದ್ದರ ಪರಿಣಾಮ ಏನಾಯಿತು ಅಂದರೆ ಏರುಪೇರುಗಳಾಗಕ್ಕೆ ಸ್ಟಾರ್ಟ್ ಆಗೋಯ್ತು ಎಲ್ಲ ಕಡೆ. ಯಾಕಂದರೆ ಅಲ್ಲೆಲ್ಲ ಚುನಾವಣೆಗಳು ನಡೆಯೋಕ್ಕೆ ಸ್ಟಾರ್ಟ್ ಆಯಿತು. ಆ ಚುನಾವಣೆಗಳು ಅಲ್ಲಿಂದ 5 ವರ್ಷ, ಅಲ್ಲಿಂದ 5 ವರ್ಷ ಕೊಟ್ಟಾಯ್ತಲ್ಲ. ಹಾಗಾಗಿ ಏರುಪೇರಾಗಿದ್ದು ಅಲ್ಲಿ. ಇದೇನು ಭಾಳ ದೊಡ್ಡದಲ್ಲ. 3ನೇದು, ಕೆಲವು ರಾಜ್ಯಗಳಲ್ಲಿ ಈಗಲೂ ಒಟ್ಟಿಗೇನೆ ನಡೀತಿರೋದು. ಒಟ್ಟಿಗೆ ನಡೀತೆ, ಯಾಕೆಂದ್ರೆ 2 ಒಟ್ಟಿಗೆ ಬರುತ್ತೆ ಆ ರಾಜ್ಯಗಳಿಗೆ. ಫಾರ್ ಎಕ್ಸಾಂಪಲ್, ಸಿಂಪಲ್, ಆಂಧ್ರ ಪ್ರದೇಶ ಮೊನ್ನೆ ಲೋಕಸಭೆಯ ಜೊತೆಯಲ್ಲೇ ಅವರು ವಿಧಾನಸಭೆಗೆ ಹೋಗ್ತಾರೆ. ಆಡಳಿತ ಪಕ್ಷಕ್ಕೆ ಅನುಕೂಲವಾಗಿದ್ದಿತ್ತು, ಹುಷಾರ್. ಯಾವುದು ಆಡಳಿತ ಪಕ್ಷ ಇತ್ತು ಆಂಧ್ರ ಪ್ರದೇಶದಲ್ಲಿ? ಜಗನ್ ರೆಡ್ಡಿ ಆಡಳಿತ ಪಕ್ಷ. BJPಯಲ್ಲಿ ಆಡಳಿತದಲ್ಲಿಲ್ಲ. ಆದರೆ ಚಂದ್ರಬಾಬು ಯಾಕೆ ಆ ರೀತಿ ಅಭೂತಪೂರ್ವವಾದಂತಹ ವಿಜಯವನ್ನು ಸಂಪಾದನೆ ಮಾಡಿದ್ರು? ಆಂಧ್ರ ಪ್ರದೇಶದ ಮೇಲೆ ಯಾವ ಪ್ರೀತಿನೂ ಇಲ್ಲಪ್ಪ ನನಗೆ. ಆದರೂ ಹೇಳ್ತಿದ್ದೀನಿ ಉದಾಹರಣೆಗೆ. ಯಾಕಂದರೆ ನನಗೆ ಆಂಧ್ರದ್ದು ಏನು ಗೊತ್ತಿಲ್ಲ, ನನಗೇನು ಸಂಬಂಧ ಇಲ್ಲ, ಸುಮ್ಮನೆ ಉದಾಹರಣೆಗೆ ಹೇಳ್ತಾ ಇದ್ದೀನಿ ಅಷ್ಟೇ. ಆಯ್ತಲ್ಲ? ಹಾಗಿದ್ರೆ ಹೇಗಾಗತ್ತದು? ಹಾಗಾಗಿ ಕೆಲವು ರಾಜ್ಯಗಳಿಗೆ ಆ ಅವಕಾಶ ಇದೆ. 2 ಒಟ್ಟೊಟ್ಟಿಗೆ ಹೋಗ್ತಾರವರು ಚುನಾವಣೆಗೆ. ಕಾಂಗ್ರೆಸ್ ಅದನ್ನು ಅಪೋಸ್ ಮಾಡ್ತೀವಿ ಅಂತಂದ್ರೆ ಅಪೋಸಿಷನ್ ಫಾರ್ ದಿ ಪೊಲಿಟಿಕಲ್ ರೀಸನ್ಸ್ಗೆ ಇರುತ್ತೆ. ಬಟ್ ಪಾಸ್ ಆಗತ್ತೋ ಇಲ್ವೋ ನನಗೆ ಗೊತ್ತಿಲ್ಲ. ಎಸ್, ಆದರೆ ಇದರಿಂದ ಪ್ರಗತಿ ಸಾಧ್ಯನಾ ಅಂತಂದ್ರೆ ಸರ್? ಪ್ರಗತಿ ಸಾಧ್ಯ ಅಂತ ನಾನು ಹೇಳಲ್ಲ. ಸಾಧ್ಯ ಹಾಗೆ ಆಗತ್ತೆ ಹಾಗೆ ಅಂತಲ್ಲ. ಒಂದಿಷ್ಟು ಡಿಸಿಪ್ಲಿನ್ ಬರುತ್ತೆ. ಸದಾ ಕಾಲ ಆ ಚುನಾವಣಾ ಮೋಡಲ್ಲೇ ಇರ್ತಾರೆ. ಏರೋಪ್ಲೇನ್ ಮೋಡ್ ಇದ್ದಂಗೆ ಈ ಚುನಾವಣಾ ಮೋಡಲ್ ಇರುತ್ತೆ ಈ ದೇಶ.
ಆ ಥರ ಅದೇ ಮೊಬೈಲಲ್ಲಿ ಹಾಕತ್ತಿರಲ್ರಿ, ಹೌದು ಸರ್. ನನ್ನ ಮೊಬೈಲ್ ಇಲ್ವಲ್ಲ ಅದು, ಅದಕ್ಕೆ ಹೇಳಿದ್ದು ನಾನು. ಏರೋಪ್ಲೇನ್ ಮೋಡ್. ಏರೋಪ್ಲೇನ್ ಮೋಡಲ್ ಇದ್ದಂಗೆ ಈ ಚುನಾವಣಾ ಮೋಡಲ್ ಇರುತ್ತೆ. ಇದು ಮೂರೊತ್ತು ಬೇರೆ ಕೆಲಸವೇ ಇಲ್ಲ. ಅದರಿಂದ ಆಚೆ ಬರ್ಬೋದು. ಅದರಿಂದ ಆಚೆ ಬರ್ತೀರಿ, ಸ್ವಲ್ಪ ದುಡ್ಡು ಉಳಿಯುತ್ತೆ, ಸ್ವಲ್ಪ ಸರ್ಕಾರಗಳಿಗೆ ಹೆಚ್ಚು ಸ್ಥಿರತೆ ಸಿಕ್ಕತ್ತೆ. ಎಸ್. ಇನ್ನು ಅತ್ಯಾಧುನಿಕ ತಂತ್ರಜ್ಞಾನದ ಕಾಲಘಟ್ಟದಲ್ಲಿ ಯುದ್ಧದ ಅಲ್ಲ, ಒಂದು ವಿರಾಮ ತಗೊಂಡ್ಬಿಟ್ಟು ಬಂದ್ಬಿಡೋಣ. ಓಕೆ ಸರ್. ತಗೊಂಡು ಬಂದು ಆಮೇಲೆ ಈಗಿನ ಅಂದರೆ ಕಳೆದ 20 ವರ್ಷದ ಲೆಕ್ಕಾಚಾರ ಹಿಡಿದ್ರೂ 24 ಅಂದರೆ 92 ಅಲ್ವಾ? 22-23 ವರ್ಷದ ಲೆಕ್ಕಾಚಾರ ಹಿಡಿದ್ರೆ, 24 ವರ್ಷದ ಲೆಕ್ಕಾಚಾರ ಹಿಡಿದವ್ರಿಗೆ ಯಾರಿಗೂ ಈ ಪೇಜರ್ ವ್ಯವಹಾರ ಗೊತ್ತಿಲ್ಲ. ನಾವೆಲ್ಲ ಆ ಪೇಜರ್ ವ್ಯವಹಾರ ನೋಡಿದವರು, ಹೇಗೆ ಕೆಲಸ ಮಾಡುತ್ತೆ, ಹೇಗೆ ಅದು ಮಾಡುತ್ತೆ ಅಂತ. ಬಟ್ ಆ ಪೇಜರ್ನ ಹೀಗೂ ಬಳಸಿಕೊಳ್ಳಬಹುದು ಅಂತ ನಮ್ಗೆ ಅರಿವಿರಲಿಲ್ಲ. ಆಧುನಿಕ ಅದೀಗ ಕಾಣಿಸಿದೆ ಇಸ್ರೇಲು ಮತ್ತೆ ಲೆಬನಾನ್ ಮಧ್ಯೆ.